ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ನಾನು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೇನೆ. ನಂತರ ಅವುಗಳನ್ನು ಸರಿಪಡಿಸಿದ್ದೇನೆ ಕೂಡ. ಆ ತಪ್ಪುಗಳು ನನಗೆ ಬಹಳಷ್ಟು ಜೀವನದಲ್ಲಿ ದೊಡ್ಡ ಅನುಭವವನ್ನೇ ಕೊಟ್ಟಿದೆ ಮತ್ತು ನಾನು ನನ್ನ ಗುರಿಯತ್ತ ಮುನ್ನುಗ್ಗಲು ಸಹಾಯ ಕೂಡ ಆಗಿದೆ. ನಾನು ಸ್ನೇಹಿತರನ್ನು ಅತಿಯಾಗಿ ನಂಬುವ ತಪ್ಪು ಕೂಡ ಮಾಡಿದ್ದೆ. ವ್ಯವಹಾರ ಮಾಡುವಾಗ ಅತಿಯಾಗಿ ಭಾವನಾತ್ಮಕವಾಗಿ ತಪ್ಪು ಕೂಡ ಮಾಡಿದ್ದೇನೆ. ಪ್ರಯತ್ನಿಸದೆ ಸೋತು ತಪ್ಪು ಮಾಡಿದ್ದೇನೆ. ಅವಕಾಶಗಳಿಗಾಗಿ ಕಾಯುತ್ತಾ ಕುಳಿತು ತಪ್ಪು ಮಾಡಿದ್ದೇನೆ. ನನ್ನ ಭವಿಷ್ಯದ ಯೋಚನೆಗಳನ್ನು ಹಂಚಿಕೊಳ್ಳುವ ಮೂಲಕ ದೊಡ್ಡ ತಪ್ಪನ್ನು ಮಾಡಿದ್ದೇನೆ. ನಾನು ಅಂತಹ ಹಲವಾರು ತಪ್ಪುಗಳನ್ನು ಮಾಡಿದ್ದೇನೆ ಮತ್ತು ಅದರಿಂದ ಬಹಳಷ್ಟು ಕಲಿತಿದ್ದೇನೆ. ಇದರ ಆಧಾರದ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಲು ನೀವು ಬಯಸಿದರೆ ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಲು ಪ್ರಯತ್ನಿಸಿದಾಗ ಮೊದಲು ನಿಮ್ಮ ಸುತ್ತಮುತ್ತಲಿರುವ ಜನರು ನಿಮ್ಮನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಅವರು ನಿಮ್ಮನ್ನು ನಿರುತ್ಸಾಹಗೊಳಿಸುತ್ತಾರೆ. ನಿಮ್ಮ ಸ್ನೇಹಿತರು ನಿಮ್ಮನ್ನು ನೋಡಿ ನಗುತ್ತಾರೆ. ನಿಮ್ಮ ಸಂಬಂಧಿಕರು ನಿಮ್ಮ ಮೇಲೆ ಉರಿದುಕೊಳ್ಳುತ್ತಾರೆ. ಮಿತ್ರಗಳು ನಿಮಗೆ ನಿಮ್ಮ ಸುತ್ತಮುತ್ತಲೇ ಇರುತ್ತಾರೆ, ಆದರೆ ಅವರಿಗೆ ನಿಮ್ಮನ್ನು ತಡೆಯುವ ಶಕ್ತಿ ಖಂಡಿತ ಇಲ್ಲ. ಅವರೆಲ್ಲರೂ ಕೇವಲ ಬಗಳುವ ನಾಯಿಗಳಿದ್ದಂತೆ. ಅವರಿಗೆ ಹೆದರಬಾರದು. ನಿಮ್ಮನ್ನು ಹಾಳು ಮಾಡುವ ಸಾಮರ್ಥ್ಯ ಬೇರೆ ಯಾರಿಗೂ ಕೂಡ ಇಲ್ಲ. ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವ ಸಾಮರ್ಥ್ಯ ನಿಮಗೆ ಬಿಟ್ಟರೆ ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಇಲ್ಲ. ಜನರಿಗೆ ಹೆದರಬಾರದು ಮತ್ತು ನಿಮ್ಮ ಕನಸುಗಳನ್ನು ನೀವೇ ನಗುವ ಜನರು ನಗಲಿ, ಸುಡುವ ಜನರು ಸುಡಲಿ. ನಗುವ ಜನರು ನಾಶವಾಗುತ್ತಾರೆ ಮತ್ತು ಸುಡುವ ಜನರು ಸುಟ್ಟು ಬೂದಿಯಾಗುತ್ತಾರೆ. ನೀವು ಆತ್ಮವಿಶ್ವಾಸದಿಂದ ನಿಮ್ಮ ಗುರಿಯತ್ತ ಸಾಗೋದನ್ನು ಕಲಿಬೇಕು. ಇದು ನಮ್ಮ ಜೀವನ ಪಾಠ. ಹಾಗೆ ಸ್ನೇಹಿತರೆ, ಯಾವುದೇ ಕೆಲಸ ಮಾಡಲು ನಮಗೆ ಪರಿಪೂರ್ಣ ಎಲ್ಲ ಒಳ್ಳೆಯ ಕೆಲಸಗಳಿಗೂ ಎಲ್ಲ ಸಮಯವೂ ಒಳ್ಳೆಯದೇ. ಒಳ್ಳೆಯ ಸಮಯ ಮತ್ತು ಕೆಟ್ಟ ಸಮಯ ಎಂಬುದು ಖಂಡಿತ ಇಲ್ಲ. ಪ್ರತಿಯೊಂದು ಸಮಯವೂ ಕೂಡ ಒಳ್ಳೆಯ ಸಮಯವೇ. ವ್ಯವಹಾರ ಆಗಲಿ ಅಥವಾ ಯಾವುದೇ ಕೆಲಸವನ್ನು ಪ್ರಾರಂಭಿಸುವಾಗ ಆಗಲಿ ಒಳ್ಳೆಯ ಸಮಯಕ್ಕಾಗಿ ಕಾಯುವುದಕ್ಕಿಂತ ಮುಂಚೆ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ನಿಮ್ಮ ಕೆಲಸವನ್ನು ನಾಳೆ ಅಲ್ಲ, ಇವತ್ತೇ ಈಗಿಂದನೇ ಸ್ಟಾರ್ಟ್ ಮಾಡೋದನ್ನು ಕಲಿಬೇಕು. ಸಾಧನೆಯ ಹಾದಿ ತುಂಬ ಸುಲಭ ಏನಿರಲ್ಲ ಸ್ನೇಹಿತರೆ. ಅದು ಕಲ್ಲು ಮುಳ್ಳುಗಳ ಹಾದಿಗಿಂತ ಕಠಿಣವಾಗಿರುತ್ತದೆ. ಸುಲಭವಾದದ್ದು ಯಾವುದೂ ಇಲ್ಲ, ಕಷ್ಟವಾದದ್ದು ಕೂಡ ಯಾವುದೂ ಇಲ್ಲ. ಈ ಜಗತ್ತಿನಲ್ಲಿ ಹುಟ್ಟುವುದು ಸುಲಭವಲ್ಲ, ಸಾಯುವುದು ಕೂಡ ಸುಲಭವಲ್ಲ ಮತ್ತು ಬದುಕುವುದು ಸಹ ಸುಲಭವೂ ಅಲ್ಲವೇ ಅಲ್ಲ. ಕಷ್ಟಗಳು ನಿಮ್ಮ ದಾರಿಯಲ್ಲಿ ಬಂದಾಗ ಭಯಪಡಬಾರದು. ಒಳ್ಳೆಯ ಕೆಲಸಗಳಿಗೂ ವಿರೋಧವಿರುತ್ತದೆ. ಎಲ್ಲ ಕ್ರಿಯೆಗಳಿಗೂ ವಿರೋಧಾಭಾಸಗಳು ಮತ್ತು ಟೀಕೆಗಳು ಖಂಡಿತ ಇರುತ್ತವೆ ಸ್ನೇಹಿತರೆ. ನೀವು ಮಾಡುವ ಕೆಲಸದಲ್ಲಿ ಕಷ್ಟವಿಲ್ಲದಿದ್ದರೆ ನೀವು ತಪ್ಪು ಹಾದಿಯಲ್ಲಿ ಹೊರಟಿದ್ದೀರಿ ಎಂದರ್ಥ. ಕೆಟ್ಟ ರಸ್ತೆಗಳು ಮಾತ್ರ ಉತ್ತಮ ಚಾಲಕರನ್ನು ಮಾಡಲು ಸಾಧ್ಯ. ಕಠಿಣ ಕೆಟ್ಟ ರಸ್ತೆಗಳು ಮಾತ್ರ ಸುಂದರ ತಾಣಗಳಿಗೆ ಕರೆದುಕೊಂಡು ಹೋಗುತ್ತವೆ ಎಂಬುದು ಯಾವಾಗಲೂ ನೀವು ನೆನಪಿಟ್ಕೊಳ್ಳಲೇಬೇಕು. ನಿಮ್ಮ ಕನಸುಗಳು ಮತ್ತು ಗುರಿಗಳಿಗಾಗಿ ಸ್ವಲ್ಪ ಸ್ವಾರ್ಥಿಯಾಗಿರಿ. ನಿಮ್ಮ ಸುವರ್ಣ ಸಮಯವನ್ನು ಗಾಸಿಪ್ಗಳಲ್ಲಿ ವ್ಯರ್ಥ ಮಾಡದೆ, ರೀಲ್ಸ್ ನೋಡೋದ್ರಲ್ಲಿ ವ್ಯರ್ಥ ಮಾಡದೆ, ಅನುಪಯುಕ್ತ ಟೈಮ್ ಪಾಸು, ಸ್ನೇಹಿತರಿಗಾಗಿ ನಿಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಸಮಯವೇ ದೊಡ್ಡ ಅದನ್ನು ಸರಿಯಾಗಿ ನಾವು ಬಳಸಿಕೊಳ್ಳಬೇಕು. ನಿಮಗೆ ಉಚಿತವಾಗಿ ನೀಡುವ ಸಾವಿರಾರು ಜನರು ನಿಮ್ಮ ಮಧ್ಯೆ ಕಾಣಬಹುದು, ಆದರೆ ನಿಮ್ಮ ಕೆಟ್ಟ ಸಮಯದಲ್ಲಿ ಯಾರೂ ನಿಮಗೆ ಸಹಾಯ ಮಾಡಲು ಬರುವುದಿಲ್ಲ. ನಿಮ್ಮ ಸಂಪೂರ್ಣ ಸಮಯವನ್ನು ನಿಮ್ಮ ಬೆಳವಣಿಗೆಗೆ ಬಳಸಿ ಮತ್ತು ನಿಮ್ಮ ಗುರಿಗಳಿಗಾಗಿ ಹಣವನ್ನು ಉಳಿಸಿ ಗಳಿಸಿ. ಕೂಡ ನಿಮ್ಮ ಸುತ್ತಮುತ್ತಲಿರುವ ಯಾರನ್ನೂ ಕೂಡ ನೀವು ಅತಿಯಾಗಿ ನಂಬಬಾರದು. ನಾವು ಯಾರನ್ನು ಅತಿಯಾಗಿ ನಂಬುತ್ತೇವೋ ಅವರು ಬೇಗನೆ ನಮಗೆ ಮೋಸ ಮಾಡಿಬಿಡ್ತಾರೆ. ಆದ್ದರಿಂದ ನಿಮ್ಮ ಸ್ನೇಹಿತರನ್ನು ಅತಿಯಾಗಿ ನಂಬಬೇಡಿ. ಎಲ್ಲ ಸ್ನೇಹಿತರು ಒಳ್ಳೆಯವರಲ್ಲ, ಎಲ್ಲ ಸ್ನೇಹಿತರು ಕೂಡ ಕೆಟ್ಟವರೂ ಅಲ್ಲ. ಸ್ನೇಹಿತರು ಯಾವಾಗ ಮತ್ತು ಏಕೆ ಮೋಸ ಮಾಡುತ್ತಾರೆ ಎಂಬುದು ಹೇಳುವುದು ತುಂಬ ಕಷ್ಟ. ಅದಕ್ಕೆ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಅನಗತ್ಯವಾಗಿ ಯಾರೊಂದಿಗೂ ಹಂಚಿಕೊಳ್ಳಬಾರದು. ಏಕೆಂದರೆ ನಿಮ್ಮ ಯೋಜನೆಗಳು ಮತ್ತು ಗುರಿಗಳನ್ನು ತಿಳಿದ ಅವರು ನಿಮ್ಮನ್ನು ಅಪಹಾಸ್ಯ ಮಾಡುತ್ತಾರೆ. ನಿಮ್ಮ ಹಾದಿಯಲ್ಲಿ ಕಲ್ಲು ಎಸೆಯುವ ಜನರು ಕಡಿಮೆ ಏನಿಲ್ಲ ಸ್ನೇಹಿತರೆ.
ನೀವು ನಿಮ್ಮ ಕನಸುಗಳನ್ನು ಹೇಳಿದಾಗ ನಿರುದ್ಯೋಗಿಗಳು ನಿಮ್ಮನ್ನು ನೋಡಿ ನಗುತ್ತಾರೆ. ಇದು ನಿಮ್ಮಲ್ಲಿ ಕೀಳರಿಮೆಯನ್ನು ಕೂಡ ಉಂಟು ಮಾಡುತ್ತದೆ. ಗಮನ ಹಾಳಾಗುತ್ತದೆ. ನೀವು ನಿರುತ್ಸಾಹಗೊಳ್ಳುವ ಸಾಧ್ಯತೆ ಕೂಡ ಹೆಚ್ಚು. ನೀವು ವ್ಯಾಪಾರ ಕ್ಷೇತ್ರದಲ್ಲಿದ್ದರೆ ಜನರು ನಿಮ್ಮ ಯೋಜನೆಗಳನ್ನು ಕಾಪಿ ಮಾಡುತ್ತಾರೆ ಮತ್ತು ನಿಮ್ಮ ಮುಂದೆ ಯಶಸ್ವಿಯಾಗಿ ಅವರು ಮುನ್ನುಗ್ಗುತ್ತಾರೆ. ಆದ್ದರಿಂದ ನಿಮ್ಮ ಗುರಿಗಳನ್ನು ಅನಗತ್ಯವಾಗಿ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅದರ ಬದಲು ನಿಮ್ಮ ಫಲಿತಾಂಶವನ್ನು ನೇರವಾಗಿ ತೋರಿಸಿ. ನಿಮ್ಮ ಯೋಜನೆಗಳನ್ನು ಕೂಡ ಹಂಚಿಕೊಳ್ಳಬೇಡಿ. ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅದರ ಬದಲು ನಿಮ್ಮ ಫಲಿತಾಂಶಗಳನ್ನು ನೇರವಾಗಿ ತೋರಿಸಿ. ನಿಮ್ಮ ಯೋಜನೆಗಳನ್ನು ಕೂಡ ಯಾರಿಗೂ ಹಂಚಿಕೊಳ್ಳಬೇಡಿ. ಜಗತ್ತಿನಲ್ಲಿ ಯಾರೂ ಕೂಡ ನಿಮ್ಮ ಕನಸುಗಳನ್ನು ನನಸಾಗಿಸಲು ಇಲ್ಲಿ ಕುಳಿತಿಲ್ಲ. ನಿಮ್ಮ ಅವಕಾಶಗಳನ್ನು ನೀವೇ ಸೃಷ್ಟಿಸಿಕೊಳ್ಳಬೇಕು. ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ, ನೀವು ಅವುಗಳನ್ನು ನೀವೇ ಸೃಷ್ಟಿಸಿಕೊಳ್ಳಬೇಕು. ಇತರ ದಾರಿಯಲ್ಲಿ ಕುರುಡಾಗಿ ಹೋಗುವ ಬದಲು ನಿಮ್ಮದೇ ಆದ ದಾರಿಯಲ್ಲಿ ಸೃಷ್ಟಿ ಮಾಡಿ. ನೀವು ಬಯಸಿದ್ದನ್ನು ಪಡೆಯಲು ಸಾಧ್ಯವಿಲ್ಲ. ನಿಮಗೆ ಅರ್ಹವಾದದ್ದನ್ನು ನೀವು ಖಂಡಿತ ಪಡೆಯುತ್ತೀರಿ. ಆದ್ದರಿಂದ ನಿಮ್ಮ ಅವಕಾಶಗಳನ್ನು ನೀವೇ ಸೃಷ್ಟಿಸಿಕೊಳ್ಳಿ ಮತ್ತು ನಿಮ್ಮ ಯೋಗ್ಯತೆಯನ್ನು ನೀವೇ ಹೆಚ್ಚು ಮಾಡಿಕೊಳ್ಳಿ. ಈ ಜಗತ್ತಿನಲ್ಲಿ 100ಕ್ಕೆ 100ರಷ್ಟು ಪರಿಪೂರ್ಣರು ಯಾರೂ ಇಲ್ಲ ಸ್ನೇಹಿತರೆ. ನಮ್ಮ ಮಧ್ಯೆ ನಮ್ಮ ಸಮಾಜದಲ್ಲಿರೋ ಕೂಡ ಎಲ್ಲರೂ 100ಕ್ಕೆ 100ರಷ್ಟು ಪರಿಪೂರ್ಣ ಯಾರಿಲ್ಲ. ತಪ್ಪುಗಳು ಎಲ್ಲರೂ ಸಾಮಾನ್ಯವಾಗಿ ಮಾಡ್ತಾರೆ. ನೀವು ತಪ್ಪುಗಳನ್ನು ಮಾಡಿದಾಗ ಅವುಗಳನ್ನು ಬೇಗನೆ ಸರಿಪಡಿಸಿಕೊಂಡು ಮುಂದುವರಿಯುವುದು ಉತ್ತಮ. ಪ್ರತಿದಿನ ನಿಮ್ಮನ್ನು ಸುಧಾರಿಸಿಕೊಳ್ಳಿ. ಪ್ರತಿದಿನ ಹೊಸದನ್ನು ಕಲಿಯಿರಿ. ಹೊಸ ವಿಷಯಗಳನ್ನು ತಿಳಿಯಿರಿ. ಹೊಸ ವಿಷಯಗಳನ್ನು ಆವಿಷ್ಕರಿಸಿ. ನೀವು ಈ ತಪ್ಪುಗಳನ್ನು ಮಾಡಿದಾಗ ಭಯಪಡಬೇಡಿ. ತಪ್ಪುಗಳನ್ನು ಮಾಡಿ ಅವುಗಳಿಂದ ಕಲಿಯಿರಿ. ತಪ್ಪುಗಳಿಂದ ನಾವು ಕಲಿಯಬೇಕು. ನಾವು ಯಾಕೆ ಈ ತಪ್ಪು ಮಾಡಿದ್ವಿ ಅಂತ ಹೇಳಿ ಕಲಿಯುವುದನ್ನು ಎಂದಿಗೂ ಕೂಡ ನಿಲ್ಲಿಸಬಾರದು. ನೀವು ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನು ಮಾಡದಿದ್ದರೆ ನೀವು ಹೊಸದನ್ನು ಮಾಡುತ್ತಿಲ್ಲ ಎಂದರ್ಥ. ಯಶಸ್ಸು ಎಂಬ ಪದದಲ್ಲಿ ನೀವು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೀರ. ನಿಮ್ಮ ಯಶಸ್ಸಿನಲ್ಲಿ ನೀವು ಬಹಳ ಮುಖ್ಯ. ನಿಮ್ಮ ಕುಟುಂಬ ಸದಸ್ಯರು, ಸ್ನೇಹಿತರು ಇತ್ಯಾದಿ ಮುಖ್ಯವಲ್ಲ. ನೀವು ನಿಮ್ಮಂತೆಯೇ ಇರುತ್ತೀರಿ. ನಿಮ್ಮ ಸೋಲು ಗೆಲುವು, ನೋವು ಲಾಭಕ್ಕೆ ನೀವು ಮಾತ್ರ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಮೊದಲು ನೀವು ನಿಮ್ಮಂತೆಯೇ ಇರಿ, ನಂತರ ಎಲ್ಲವೂ ಸರಿಯಾಗುತ್ತದೆ. ಪ್ರಿಯ ಸ್ನೇಹಿತರೆ, ನನ್ನ ತಪ್ಪುಗಳಿಂದ ನಾನು ಹಲವು ವಿಷಯಗಳನ್ನು ಕಲಿತಿದ್ದೇನೆ. ಆದರೆ ಈ ವಿಷಯಗಳನ್ನು ಕಲಿಯಲು ನೀವು ತಪ್ಪುಗಳನ್ನು ಮಾಡುವ ಅಗತ್ಯವಿಲ್ಲ. ನೀವು ಇತರರ ತಪ್ಪಿನಿಂದ ಕಲಿಯಬಹುದು. ಏಕೆಂದರೆ ಈ ಎಲ್ಲ ತಪ್ಪುಗಳನ್ನು ಮಾಡಲು, ಅವುಗಳಿಂದ ಕಲಿಯಲು ನಿಮಗೆ ದೊಡ್ಡ ಜೀವನವಿಲ್ಲ. ಆದ್ದರಿಂದ ಈ ವಿಷಯಗಳನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗುವ ಯಾವುದೇ ವಿಷಯದ ಕುರಿತು ನಿಮಗೆ ವಿಡಿಯೋಗಳು ಬೇಕಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.